ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರನ್ನು ನೋಡಿದರೆ ಜನರು ಎಲ್ಲರೂ ಏಕೆ ಹೊಟ್ಟೆ ಕಿಚ್ಚು ಪಡ್ತಾರೆ? ನಿಮಗೆ ಯಾಕೆ ಇಷ್ಟೊಂದು ಶತ್ರುಗಳು? ನಿಮಗೆ ಶತ್ರುಗಳು ಹೆಚ್ಚಾಗಲು ಕಾರಣವೇನು ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. 3 ದಿನಗಳ ಹಿಂದೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು. ಆದ್ದರಿಂದ ಈ ಟಾಪಿಕ್ನ ನಾನು ಚಾಯ್ಸ್ ಮಾಡಿಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ, ಮಕರ ರಾಶಿಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಪ್ರೀತಿಯಿಂದ ತಿಳಿಸ್ತಾ ಇದ್ದೀರಾ. ನಿಮ್ಮ ಈ ಅಭಿಮಾನ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಈ ವಿಡಿಯೋವಿನ ಕೊನೆಯಲ್ಲಿ ಶತ್ರು ವಿನಾಶಕ ಮಂತ್ರ ಹಾಗೂ ಒಂದು ತಂತ್ರವನ್ನು ಸಹ ತಿಳಿಸ್ಕೊಡ್ಲಿದ್ದೇನೆ. ಮಕರ ರಾಶಿಯವರು ಶ್ರೀಮಂತರೇ ಆಗಿರಲಿ, ಬಡವರೇ ಆಗಿರಲಿ, ನಿಮ್ಮ ಪಾಡಿಗೆ ನೀವು ಇದ್ದರೂ ಜನರೇ ಆಗಲಿ, ನಿಮ್ಮ ಸ್ನೇಹಿತರೇ ಆಗಲಿ, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರುವವರು, ನಿಮ್ಮ ಜೊತೆ ಕೆಲಸ ಮಾಡುವವರು ನಿಮ್ಮನ್ನು ನೋಡಿದರೆ ಯಾಕೋ ಹೊಟ್ಟೆ ಕಿಚ್ಚು ಪಡ್ತಾರೆ. ನಿಮಗೆ ದುಃಖವನ್ನು ಕೊಡ್ತಾರೆ, ನಿಮ್ಮನ್ನು ನಿಂದಿಸುತ್ತಾರೆ. ಮಕರ ರಾಶಿಯವರು ನೋಡಲು ಬಹಳ ಸಿಂಪಲ್ ಆಗಿ ಕಾಣಿಸ್ತಾ ಇರ್ತೀರ, ಆದರೆ ನಿಮ್ಮ ಬುದ್ಧಿವಂತಿಕೆ ಬಹಳ ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಮನ್ನು ಎಲ್ಲರೂ ಮೇಲ್ನೋಟಕ್ಕೆ ನೋಡಿದರೆ ಇವರಿಗೆ ಏನೂ ಗೊತ್ತಾಗೋದಿಲ್ವೇನೋ ಅನ್ನುವಷ್ಟು ಮುಗ್ಧರಾಗಿರ್ತೀರ, ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇರ್ತೀರ. ಆದರೆ ನೀವು ಕೆಲಸ ಮಾಡುವಂತಹ ರೀತಿ, ನಿಮ್ಮ ಮಾತನಾಡುವಂತಹ ವೈಖರಿಯನ್ನು ನೋಡಿ ಜನರು ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ. ಮಕರ ರಾಶಿಯವರು ತನ್ನ ಬಳಿ ಎಷ್ಟೇ ದುಡ್ಡಿರಲಿ, ಒಳ್ಳೆ ಮನೆಯೇ ಇರಲಿ, ನಿಮಗೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಸಹ ಎಲ್ಲರ ಮುಂದೆನೂ ಅದನ್ನು ಪ್ರದರ್ಶನ ಮಾಡಿಕೊಳ್ಳೋದಿಲ್ಲ, ಜಂಬ ಕೊಚ್ಚಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಕಾಮಾಗಿರ್ತೀರ. ಬೇರೆ ಜನರು ನಿಮ್ಮ ಮುಂದೆ ಹೊಳಜಂಬವನ್ನು ಕೊಚ್ಚಿಕೊಳ್ತಾ ಇರ್ತಾರೆ. ನೀವು ಇಂತಹ ಜನರಿಂದ ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತೀರ. ಈ ಕಾರಣದಿಂದಲೂ ನಿಮ್ಮನ್ನು ನೋಡಿ ನಿಮ್ಮ ಸ್ನೇಹಿತರಾಗಲಿ, ಸಂಬಂಧಿಕರು ಹೊಟ್ಟೆ ಕಿಚ್ಚನ್ನು ಪಟ್ಕೊಳ್ತಾ ಇರ್ತಾರೆ. ಮಕರ ರಾಶಿಯವರನ್ನು ನೋಡಿದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಲಿ, ನಿಮ್ಮ ಆಫೀಸಲ್ಲಿ ಇರುವಂತಹ ಕೊಲೀಗಾಗಲಿ ಸ್ವಲ್ಪ ಭಯ ಇರುತ್ತದೆ. ಯಾಕಂದರೆ ಮಕರ ರಾಶಿ ತುಂಬ ಶಕ್ತಿಶಾಲಿಯಾದಂತಹ ರಾಶಿ ಅಂತಲೇ ಕರೆಯಲಾಗಿದೆ. ಅವಶ್ಯಕತೆ ಇರುವ ಕಡೆ ಮಾತ್ರ ನಿಮ್ಮ ಶಕ್ತಿಯನ್ನು, ನಿಮ್ಮ ಎನರ್ಜಿಯನ್ನು ನೀವು ಪ್ರದರ್ಶನವನ್ನು ಮಾಡ್ತೀರಾ. ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚತ್ವವನ್ನು ಪಡೆದುಕೊಳ್ಳುವಂತಹ ಕಾರಣದಿಂದ ನಿಮ್ಮಲ್ಲಿ ಬಹಳ ಎನರ್ಜಿಯನ್ನು ಆ ಮಂಗಳ ಗ್ರಹ ಕರುಣಿಸಿರ್ತಾರೆ. ನಿಮ್ಮ ಆಹಾರದಲ್ಲೂ ಸಹ ನೀವು ಶಿಸ್ತನ್ನು ಪಾಲಿಸುತ್ತೀರ, ತುಂಬ ಡಿಸಿಪ್ಲಿನ್ ಆಗಿರ್ತೀರ. ಮಕರ ರಾಶಿಯವರು ಜಂಕ್ ಫುಡ್ಗಳ ಸೇವನೆಯನ್ನು ಮಾಡಲು ಇಷ್ಟಪಡೋದಿಲ್ಲ. ನೀವು ಮನೆಯೂಟಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ನಿಮ್ಮ ತಾಯಿಯ ಕೈ ರುಚಿಯನ್ನು ಹೆಚ್ಚು ಇಷ್ಟಪಟ್ಟು ಸವಿಯುತ್ತೀರಾ. ನಿಮ್ಮ ಆರೋಗ್ಯವೂ ಸಹ ಬಹಳ ಚೆನ್ನಾಗಿರುವಂತಹ ಕಾರಣದಿಂದ ನಿಮ್ಮ ಆರೋಗ್ಯ, ನಿಮ್ಮ ಶಕ್ತಿ, ನಿಮ್ಮ ಎನರ್ಜಿಯನ್ನು ನೋಡಿ ಜನರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇರ್ತಾರೆ. ನೀವೇನು ಅವರಿಗೆ ಎದುರಿಸುವಂತಹ ಅವಶ್ಯಕತೆಯೇ ಇಲ್ಲ, ಅವರಾಗಿಯೇ ನಿಮ್ಮನ್ನು ನೋಡಿ ಒಂದು ಭಯವನ್ನು ಪಟ್ಕೊಳ್ತಾರೆ ಒಳಗೊಳಗೆ. ಈ ರೀತಿ ಇರ್ತಾರೆ ಮಕರ ರಾಶಿಯವರು. ಮಕರ ರಾಶಿಯವರು ಬಹಳ ಶಾಂತ ಸ್ವಭಾವದವರು. ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತೀರಾ. ಮಾತು ಕಡಿಮೆ, ಕೆಲಸ ಜಾಸ್ತಿ ಅಂತ ಹೇಳಬಹುದು. ಆದರೆ ಬೇರೆ ರಾಶಿಯವರು ಕೆಲಸ ಮಾಡುವುದು ಕಡಿಮೆ, ಅನಾವಶ್ಯಕ ಕೆಲಸಕ್ಕೆ ಬಾರದ ಗಾಸಿಪ್ ಮಾತುಗಳನ್ನು ಆಡುವುದೇ ಜಾಸ್ತಿ. ಮಕರ ರಾಶಿಯವರಿಗೆ ಒಂದು ಕೆಲಸವನ್ನು ನಿರ್ವಹಿಸಿದರೆ, ಯಾರಾದರೂ ಇದನ್ನು ಮಾಡಿ ಮುಗಿಸಿ ಅಂತ ಕೊಟ್ಟರೆ ಆ ಕೆಲಸವನ್ನು ಹೇಗೆ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಆದರೆ ಬೇರೆಯವರು, ನಿಮ್ಮ ಕೋವರ್ಕರ್ಸ್ ಏನು ಮಾಡ್ತಾರೆ ಅಂದರೆ, ಈ ಕೆಲಸವನ್ನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಮುಂದೂಡ್ತಾರೆ. ಆದರೆ ನೀವು ನಿಮ್ಮ ಕೆಲಸದಲ್ಲಿ ತುಂಬ ತನ್ಮಯತೆಯಿಂದ ಮಗ್ನರಾಗಿ ಕೆಲಸವನ್ನು ಮಾಡುವಂತಹ ಕಾರಣದಿಂದಲೂ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಜೊತೆ ಕೆಲಸ ಮಾಡುವವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚನ್ನು ಪಟ್ಕೊಳ್ತಾ ಇರ್ತಾರೆ. ಮಕರ ರಾಶಿಯವರು ಹಳ್ಳಿಯಲ್ಲೇ ಹುಟ್ಟಿರಲಿ, ಸಿಟಿಯಲ್ಲೇ ಹುಟ್ಟಿರಲಿ, ಮಹಿಳೆಯರೇ ಆಗಿರಲಿ, ಪುರುಷರೇ ಆಗಿರಲಿ, ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವು ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರ, ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಂಡಿರ್ತೀರ. ನಿಮ್ಮ ಈ ಗುಣವನ್ನು ನೋಡಿ ಜನರು ಸಹಿಸುವುದಿಲ್ಲ, ಹೊಟ್ಟೆ ಕಿಚ್ಚನ್ನು ಪಟ್ಕೊಳ್ತಾರೆ. ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ, ನಿಮ್ಮ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡ್ತಾರೆ.
ಆದರೆ ನೀವು ಇವರಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಶತ್ರುಗಳು ಇದ್ದಾಗಲೇ ನಾವು ತುಂಬ ಅಲರ್ಟಾಗಿ ಇರೋದಕ್ಕೆ ಸಾಧ್ಯ ಆಗೋದು. ಶತ್ರುಗಳು ಇರಬೇಕು ಲೈಫಲ್ಲಿ, ಅವರೇ ನಮ್ಮನ್ನು ಮುನ್ನಡೆಸಲು ಸಹಾಯವನ್ನು ಮಾಡೋದು. ನೀವು ನಿಮ್ಮ ಸಂತೋಷದ ಕ್ಷಣಗಳನ್ನು, ನಿಮ್ಮ ಗೆಲುವನ್ನು ಯಾರ ಮುಂದೇನಾದರೂ ಹೇಳಿದರೆ, ಅದನ್ನು ಸಂಭ್ರಮಿಸಿದರೆ ತಕ್ಷಣವೇ ನಿಮ್ಮ ಖುಷಿಗೆ ದೃಷ್ಟಿಯಾಗಿ ನಿಮ್ಮ ಸಂತೋಷದ ಕ್ಷಣಗಳು ಇಮಿಡಿಯೇಟಾಗಿ ಮಾಯವಾಗುವಂತಹ ಪರಿಸ್ಥಿತಿ ಉಂಟಾಗಿರುತ್ತದೆ. ಆದ್ದರಿಂದಲೇ ನೀವು ನಿಮ್ಮ ಸಂತೋಷವನ್ನು ಯಾರ ಬಳಿಯೂ ಶೇರ್ ಮಾಡಲು, ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ನೀವು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ. ನಿಮ್ಮ ಈ ಬುದ್ಧಿವಂತಿಕೆಯ ಗುಣವನ್ನು ನೋಡಿ ಹೆಣ್ಣು ಮಕ್ಕಳು ನಿಮ್ಮ ಕಡೆ ಇಂಪ್ರೆಸ್ ಆಗ್ತಾರೆ. ನೀವು ಅಷ್ಟೇ ಕ್ರಿಯೇಟಿವ್ ಆಗಿರುವಂತಹ ಹೆಣ್ಣು ಮಕ್ಕಳನ್ನು, ಜೀವನ ಸಂಗಾತಿಯನ್ನು, ಪ್ರೇಮಿಯನ್ನು ಬಯಸ್ತಾ ಇರ್ತೀರ. ಮಕರ ರಾಶಿಯವರಿಗೆ ಹೊರಗಡೆಯವರು ಅವಮಾನ, ನಿಂದನೆ, ದುಃಖ ಕೊಟ್ಟರೆ ಸಹಿಸಿಕೊಳ್ಳಬಹುದು. ಆದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾದವರು, ನಿಮ್ಮ ಸಂಬಂಧಿಕರು, ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮಗೆ ಅವಮಾನ ಮಾಡಿದಾಗ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿಕೊಂಡಾಗ ನಿಮ್ಮ ಮನಸ್ಸು, ಹೃದಯ ಹೊಡೆದು ಹೋಗೋದು ಸಹಜ. ಮಕರ ರಾಶಿಯವರು ಸ್ವಾಭಿಮಾನಿಗಳಾಗಿರ್ತೀರ. ತನ್ನ ಸತತ ಪ್ರಯತ್ನದಿಂದ, ನಿಮ್ಮ ಸ್ವಂತ ಪರಿಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಜೀವನದಲ್ಲಿ ಯಶಸ್ಸನ್ನು ಪಡೆದರೂ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಿರ್ತಾರೆ. ನಿಮ್ಮಿಂದ ಅವರಿಗೆ ಬೇಕಾದಂತಹ ಸಹಾಯಗಳನ್ನು ಪಡೆದುಕೊಳ್ತಾರೆ. ಆದರೆ ನಿಮಗೆ ಕಷ್ಟ ಅಂತ ಬಂದಾಗ ಯಾರೂ ಸಹಾಯಕ್ಕೆ ಬರುವುದಿಲ್ಲ. ನಿಮಗೆ ಕೆಟ್ಟದ್ದನ್ನು ಬಯಸುತ್ತಾರೆ ಹೊರತು ನಿಮಗೆ ಒಳ್ಳೆಯದನ್ನು ಬಯಸುವವರು ಯಾರೂ ಇಲ್ಲ. ನೀವು ನಿರಾಶೆಯಾಗಬೇಡಿ, ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬೇಡಿ. ನಿಮಗೆ ಸಾಕ್ಷಾತ್ ಶನಿದೇವರ ಆಶೀರ್ವಾದ ಖಂಡಿತವಾಗಿಯೂ ಇದೆ ನಿಮ್ಮ ಮೇಲೆ. ಯಾರೆಲ್ಲ ನಿಮಗೆ ಅವಮಾನ ಮಾಡ್ತಾರೋ, ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೋ ಅವರಿಗೆ ಶನಿದೇವರೇ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾರೆ. ನೀವು ಇಂತಹ ವ್ಯಕ್ತಿಗಳಿಂದ ದೂರ ಇರಲು ಪ್ರಯತ್ನವನ್ನು ಮಾಡಿ. ಹೊಟ್ಟೆ ಕಿಚ್ಚು ಪಡುವವರು, ನೆಗೆಟಿವಿಟಿ ಇರುವಂತಹ ವ್ಯಕ್ತಿಗಳ ಜೊತೆ ಮಾತನಾಡಬೇಡಿ. ಇಂತಹವರಿಂದ ಆದಷ್ಟು ದೂರನೇ ಇರಿ. ನಿಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ನೀವು ಎಲ್ಲಿಯವರೆಗೆ ಇಂತಹ ವ್ಯಕ್ತಿಗಳ ಜೊತೆ ಸ್ನೇಹವನ್ನು, ವ್ಯವಹಾರವನ್ನು ಬೆಳೆಸ್ತಾ ಇರ್ತೀರೋ ನಿಮಗೂ ಏಳಿಗೆ ಆಗೋದಿಲ್ಲ. ಬದಲಿಗೆ ನಿಮ್ಮ ಏಳಿಗೆ ಆಗದಂತೆ ನಿಮ್ಮ ಪ್ರಯತ್ನಗಳಿಗೆ ಕಲ್ಲನ್ನು ಹಾಕ್ತಾರೆ ಅವರು. ಆದ್ದರಿಂದ ಆದಷ್ಟು ಇಂತಹ ವ್ಯಕ್ತಿಗಳಿಂದ ದೂರ ಇರಿ. ನಿಮ್ಮ ಶತ್ರುಗಳ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶನಿವಾರದಂದು 7 ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ 7 ಮೆಣಸಿನಕಾಯಿಗಳನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮನೆಯೆಲ್ಲ ಓಡಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಹಾಗೂ ನಿಮ್ಮ ಮೇಲಿರುವಂತಹ ನೆಗೆಟಿವಿಟಿಯನ್ನು ಕಡಿಮೆ ಮಾಡಬಹುದು. ಇದರಿಂದ ಆ 7 ಒಣಮೆಣಸಿನಕಾಯಿಗಳನ್ನು ತವಾ ಮೇಲೆ ಹಾಕಿ ಸುಟ್ಟು ಬಿಡಿ. ತುಂಬ ಬ್ಲ್ಯಾಕ್ ಆಗಿ ಸುಡಬೇಕು. ಆ ಸುಟ್ಟಂತಹ ಒಣಮೆಣಸಿನಕಾಯಿಗಳನ್ನು 3 ದಾರಿ ಸೇರುವಂತಹ ಜಾಗದಲ್ಲಿ ಎಸೆದು ಹಿಂದೆ ತಿರುಗಿ ನೋಡದ ಹಾಗೆ ಬಂದು ಹೊರಗಡೆ ಕೈಕಾಲನ್ನು ತೊಳೆದುಕೊಂಡು ಮನೆ ಒಳಗಡೆ ಪ್ರವೇಶವನ್ನು ಮಾಡಿ. ತಿಂಗಳಿಗೆ 1 ಸಾರಿ ಈ ತಂತ್ರವನ್ನು ಮಾಡಿ. ಶನಿವಾರ ಸಂಜೆ 6 ಗಂಟೆಗೆ ಈ ತಂತ್ರವನ್ನು ಮಾಡಬೇಕಾಗುತ್ತೆ. ನಿಮ್ಮ ಮೇಲಿನ ದೃಷ್ಟಿ ದೋಷ ಕಡಿಮೆ ಆಗ್ತಾ ಬರುತ್ತದೆ. ಶತ್ರುವನ್ನು ಸೋಲಿಸುವಂತಹ ಮಂತ್ರವನ್ನು ಇದರ ಜೊತೆಗೆ ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ಶತ್ರುವಿನ ಹೆಸರು ದಮನಂ ಹೂಂ ಪಟ್ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ, ನಾನು ಶತ್ರುವಿನ ಹೆಸರು ಅನ್ನೋ ಕಡೆ ನೀವು ಶತ್ರುವಿನ ಹೆಸರನ್ನು ಸೇರಿಸ್ಕೊಳ್ಳಿ. ನಿಮ್ಮ ಶತ್ರುವಿನ ಹೆಸರನ್ನು ಓಂ ಶತ್ರುವಿನ ಹೆಸರು ದಮನಂ ಹೂಂ ಫಟ್ ಸ್ವಾಹ. ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಂಜೆ 11 ಬಾರಿ ಇಲ್ಲ 9 ಬಾರಿ ಪಠಿಸಿ. ಶತ್ರುಗಳು ನಿಮ್ಮ ತಂಟೆಗೆ ಬರೋದೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.